ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. No. I am already on the way. No, I am telling her to do it. ರಿವ್ಯೂ ರೈಟರು ಹೋಗ್ಬೇಕಾದ್ರೆ ರೈಟ್ ದಾರಿಲಿ ಹೋಗ್ತಾ ಇರ್ತಾನೆ. ರೋಡ್ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಪ್ಲಸ್ ಅವನು ಹೋಗ್ತಾ ಇರೋ ದಾರಿಲಿ ಯಾವುದೇ ಕಾರ್ಗಳು ಬರ, ಒಂದೇ ಒಂದು ಟಾಟಾ AC ನಿಂತಿರುತ್ತೆ. ಅದು ಏನಕ್ಕೆ ಅಂದ್ರೆ ಮೇ ಬಿ ಅದೊಂದು ಕ್ವಶನ್ ಮಾರ್ಕ್ ಆಗಿರ್ಬೋದು, ಅದು ಸೈಡಲ್ಲಿ ಇರುತ್ತೆ. ಹಲೋ ಸರ್, ರಿವ್ಯೂ ಸರ್. ಸುನೈನಾ, ನಾನು ಇನ್ನೊಂದ್ಸಲ ಆ ಫಿಲ್ಮ್ ನೋಡ್ತೀನಿ. ವಾಪಸ್ ಬರ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಹೋಗ್ತಾ ಇರ್ತಾನೆ. ಪ್ಲಸ್ ಎಷ್ಟೊಂದು ಗಾಡಿಗಳು ಬರ್ತಾ ಇರುತ್ತೆ. ಇಲ್ಲಿ ಕ್ಲಿಪ್ ತೋರ್ಸಕ್ಕಾಗಲ್ಲ, ಹಾಗಾಗಿ ನಾನು ಕಟ್ ಮಾಡಿದ್ದೀನಿ. ಬಿಕಾಸ್ ಮೇ ಬಿ ಈಗ ಹೋಗ್ಬೇಕಾದ್ರೆ ಅವ್ನಿಗೆ ತಲೆಯಲ್ಲಿ ತುಂಬಾ ಕ್ವಶನ್ಸ್ಗಳು ಇದೆ, ಅದನ್ನ ಅವ್ನು ಕ್ಲಿಯರ್ ಔಟ್ ಮಾಡ್ಕೋಬೇಕು. ಬಟ್ ಅವ್ನು ಹೋಗ್ತಾ ಇರೋ ದಾರಿ ರಾಂಗ್ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಈ ಸೀನಿಂದ 2 ರೀಸನ್ಗಳು ಬರುತ್ತೆ. ಒಂದು, ನಾವು ಇರೋದೇ ಒಂದು ಸುಳ್ಳಿನ ಪ್ರಪಂಚದಲ್ಲಿ. ನಮ್ಮ ಇಮ್ಯಾಜಿನೇಷನ್ ತಕ್ಕನಾಗಿ ಅವರ ನಮ್ಗೆ ಜೈಕಾರ ಆಗ್ತಾರೆ ಅಂತ ನಾವು ಅನ್ಕೋತೀವಿ. ನಿಜವಾಗ್ಲೂ ಆಗ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅಗೇನ್ ಸೆಕೆಂಡ್ ಒನ್ ಬಂದ್ಬಿಟ್ಟು, ಜನ ಎಷ್ಟು ಬುದ್ಧಿವಂತರಾಗ್ಬಿಟ್ಟವ್ರೆ ಅಂದ್ರೆ ಈ ಪಿಕ್ಚರ್ ನೋಡ್ಬಿಟ್ಟು ಏನಪ್ಪದು ರಾಜಕಾರಣಿಗಳನ್ನ ನಂಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟವ್ರೆ. ಅದನ್ನ ಇಲ್ಲಿ ತೋರ್ಸಕ್ ಟ್ರೈ ಮಾಡೋರು. ಇದ್ರ ಮಹಿಮೆ ಸರ್. ಆಗ್ಲೇ ಹೇಳೋದನ್ನ ಕನ್ಫರ್ಮ್ ಮಾಡೋದಕ್ಕೆ ಇಲ್ಲಿ ಸೆಕ್ರೆಟರಿ ನಾಮ ತೋರಿಸ್ತಾರೆ. ನಾಮ ಬಂದ್ಬಿಟ್ಟು ದೇವ್ರ ಕೂಡ ಆಗುತ್ತೆ. ಇನ್ನೊಂದೇನು ಅಂದ್ರೆ, ಇದು ರಾಜಕಾರಣಿಗಳು ಹೆಂಗೆ ಬೇರೆಯವ್ರಿಗೆ ಮುಂಡ ಇಕ್ತಾರೋ ನೀವು ಮುಂಡ ಎಕ್ಕಿಸ್ಕೊಳ್ರಿ ಅಂತ ತೋರ್ಸಕ್ ಟ್ರೈ ಮಾಡಿರೋದು. ಯಾವಾಗ್ಲೂ ಉಪೇಂದ್ರ ಅವರು ಹೀಗೆ ಹೋಗ್ತಾರೆ. ಯಾವಾಗ್ಲೂ ಇಲ್ಲೇ ಬಂದು ಟೀ ಕೊಟ್ಕೊಂಡು ಹೀಗೆ ಹೋಗೋರು. ಒಂದು ಥಿಂಗ್ನ ಅಬ್ಸರ್ವ್ ಮಾಡಿ, ಅವ್ನು ಸಿಗರೇಟ್ ಸೇರ್ತಾ ಇರಬೇಕಾದ್ರೇನೆ ಬ್ಲರ್ ಆಗುತ್ತೆ. ಇಟ್ ರೆಪ್ರೆಸೆಂಟೇಟಿಂಗ್ ಏನು ಗೊತ್ತಾ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಅದನ್ನ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಅದು ಒಂಥರ ಥ್ರಿಲ್ಲಿಂಗ್ ಆಗಿದೆ, ರೈಟ್? ಆಗ್ಲೇ ಹೇಳ್ದಂಗೆ ಇದು ನಾಮದ್ ಪಿಕ್ಚರ್ನ ಅವ್ರು ಬ್ಯಾನ್ ಮಾಡಬೇಕು ಅಂತ ಬಡ್ಕತಾ ಇರೋ ಜನ ಪ್ರೊಟೆಸ್ಟ್ ಮಾಡ್ತಾ ಇರೋದು ಓನ್ಲಿ ಫಾರ್ ನಾಮದ್ ಪಿಕ್ಚರು. ಇಲ್ಲಿ ಕುದುರೆಲ್ ಆಳೋದ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಲ್ಲ ಅವರು. ಅವ್ರು ನೋಡಿದ್ದು ನಾಮದ್ ಪಿಕ್ಚರು, ಅವ್ರು ನಾಮದ್ ಪಿಕ್ಚರ್ನೇ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದು. ನೋಡ್ಕೊಳ್ಳಿ, ಇಲ್ಲೇ ಗೊತ್ತಾಯ್ತೈತೆ. ರಾಜಕಾರಣಿಗೆ ಹೊಟ್ಟೆ ಊರಿ ಏನಪ್ಪ ಅದು ಉಪೇಂದ್ರ ಎಲ್ಲಾರನು ಬುದ್ಧಿವಂತ ಮಾಡ್ತಾನೆ. ಬುದ್ಧಿವಂತ ಮಾಡ್ಬಿಟ್ರೆ ಯಾರು ನನ್ಗೋಸ್ಕರ ಕೆಲಸ ಮಾಡಲ್ಲ, ನಾವು ಮುಂಡ ಇಕ್ಕಾಗಲ್ಲ. ಅದಕ್ಕೆ ಬೈದಲ್ಲಿ ಬಂದ್ಬಿಟ್ಟು ಹೆಂಗ್ರಿ ಕೊಟ್ರಿ ಸೆನ್ಸರ್ ಸರ್ಟಿಫಿಕೇಟ್ ಅವನ್ಗೆ ಅಂತ ಕೇಳ್ತಾವ್ರೆ. ಸೆನ್ಸರ್ ಮಾಡಿ ತುಂಬಾ ದಿನ ಆಯ್ತು ಸರ್. ಈ ಸಿನಿಮಾನ ನಮ್ ಟೀಮ್ ಅವರು 22 ಸಲ ನೋಡಿದೀವಿ ಸರ್. ಇಲ್ಲಿ ಸೆನ್ಸರ್ ಆಫೀಸರ್ ಲಿಟ್ರಲ್ 22 ಸರಿ ನೋಡಿದೀವಿ ಅಂತ ಹೇಳ್ತಾರೆ. 22 ಅಂತ ಯಾಕೆ ಮೆನ್ಷನ್ ಮಾಡಿದ್ರು ಅಂದ್ರೆ ಸಿಂಪಲ್, 2 + 2 4 ಬಂದ್ಬಿಟ್ಟು ರಾವು ಬಂದ್ಬಿಟ್ಟು ನನ್ನದರ್ದನ್ ಇಲ್ಯೂಷನ್ ಅಂದ್ರೆ ಮಾಯೆ, ಇರೋದನ್ನ ಇಲ್ದೇ ಇರೋ ತರ ತೋರಿಸ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಲಾಜಿಕಲ್ ಆಗಿ. ಸೆಕ್ಸ್ ಸಿನಿಮಾಗೆ A ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಅದೇ ಫ್ಯಾಮಿಲಿ ಆದ್ರೆ U ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ವೈಲೆನ್ಸ್ ಇದ್ರೆ UA ಕೊಡ್ತೀವಿ ಸರ್. ಆದ್ರೆ ಈ ಸಿನಿಮಾಗೆ UI. ಯಾರ್ಯಾರಿಗೆ ಸೆನ್ಸರ್ ಬಗ್ಗೆ ಗೊತ್ತಿಲ್ವೋ ಅವ್ರಿಗೆ ಸೆನ್ಸರ್ ಬಗ್ಗೆ ಐಡಿಯಾ ಸಿಕ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಹೇಳ್ಸಿರೋದು. ಒಂದೇನು ಅಂದ್ರೆ A ಬಂದ್ಬಿಟ್ಟು ಅಡಲ್ಟ್ ಕಂಟೆಂಟ್ ಇದ್ರೆ ಮಾತ್ರ A ಸರ್ಟಿಫಿಕೇಟ್ ಬರುತ್ತೆ. ಇನ್ನೊಂದಂದ್ರೆ U ಸರ್ಟಿಫಿಕೇಟ್ ಫ್ಯಾಮಿಲಿ ನೋಡೋವಂಥದ್ದು. ಇದು ಯೂನಿವರ್ಸಲ್ ಇಂಟೆಲಿಜೆಂಟ್ ಅಲ್ವಾ, ಅದಕ್ಕೆ ಯೂನಿವರ್ಸಲ್ ಇಂಟೆಲಿಜೆಂಟ್ ನಾವೇ ಕೊಟ್ಬಿಡ್ತೀವಿ UI ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಬಡ್ಕೊಳ್ಳೋದು, ಕಿರ್ಚ್ಕೊಳ್ಳೋದು, ಹೊಡೆದಾಡೋದು ಬಿಟ್ರೆ ಇನ್ನೇನಾರು ನೆಟ್ಟಿಗೆ ಕೆಲಸ ಮಾಡಿದ್ರೆ ಅವಾಗ ಮೆಚ್ಚುಗೆ ಸಿಗುತ್ತೆ. ಇವ್ರು ಏನು ಮಾಡಲ್ಲ. ಅದನ್ನೇ ರಿಯಾಲಿಟಿನ ತೋರಿಸೋರೆ. ದಟ್ ಹೌ ನ್ಯೂಸ್ ಚಾನಲ್ ಅವರು ಸುಮ್ಮನೆ ಕೂತ್ಕೊಂಡು ಬಡ್ಕತಾರೆ ಹೊರತು ಏನು ಕೆಲಸ ಮಾಡಲ್ಲ ಅಂತ. ರಿವ್ಯೂ ರೈಟರು ಬಂದು ಕತೆ ಓದ್ತಾನೆ. ಕತೆ ಓದಕ್ ಮುಂಚೆ ಆ ಫ್ಲವರ್ಸ್ನ ನೋಡಿರ್ತಾನೆ, ಪಿಂಕ್ ಕಲರ್ ಅವು, ಅದು ಎದ್ದು ಕಾಣಿಸ್ತಿರುತ್ತೆ. ಅದಕ್ಕೆ ಅವನ ಕತೆ ಓದಬೇಕಾದ್ರೆ ಅವನ ಇಮ್ಯಾಜಿನೇಷನ್ ಅದು ಪಿಂಕ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಪಿಂಕ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಯಾಕಂದ್ರೆ ಕತೆ ಬರ್ದಿದ್ದು ಉಪೇಂದ್ರನೇ ಆಗಿದ್ರು ಕತೆನ ಓದ್ತಾ ಇರ್ಬೇಕಾದ್ರೆ ಇಮ್ಯಾಜಿನೇಷನ್ ಯಾರು ಮಾಡ್ಕೋತಾ ಇರೋದು, ನಮ್ಮ ರಿವ್ಯೂವರ್ ತಾನೆ. ಅದನ್ನೇ ತೋರಿಸಿರೋದಿಲ್ಲ. 2 ವಾರ ಕುತ್ಕೊಂಡು ಏನೋ ಬರೀತಿದ್ರು ಸರ್. ಬರ್ದಿರೋದ್ನೆಲ್ಲ ಈ ಬೆಂಕಿಗೆ ಹಾಕಿ ಹಂಗೆ ಹೊರಟೋದ್ರು ಸರ್. ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ನೀವು, ಉಪೇಂದ್ರ ಅವರು ಈ ಕುದುರೆ ನಾಳದ ಪಿಕ್ಚರ್ ನ ಬರೆಯಕ್ಕೆ 2 ವಾರ ತಗೊಂಡ್ರು. ಬಟ್ ಇಲ್ಲಿ ಆ ಹುಡುಗಿ ಎಲ್ಲೂ ಮೆನ್ಷನೇ ಮಾಡಲ್ಲ ದಟ್ ಅದೇ ನಾಮದ್ ಪಿಕ್ಚರ್ನ ಹೆಂಗ್ ಮಾಡಿದ್ರು ಅಂತ. ಸೊ ಇಲ್ಲಿ ಏನ್ ಗೊತ್ತಾ ಹೇಳ್ತಾ ಇರೋದು, ಅದನ್ನ ರಿಯಲ್ ಆಗಿ ತೋರಿಸೋರೆ. ಅದಕ್ಕೋಸ್ಕರ ಜನ ಜಗಳ ಮಾಡ್ತಾವ್ರೆ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದಿಲ್ಲ. ಯಾಕಂದ್ರೆ ಸ್ಕ್ರಿಪ್ಟೇ ಬರ್ದಿಲ್ಲ ಅಲ್ಲಿ ನಾಮ ಪಿಕ್ಚರ್ ಮಾಡಿದಾಗ. ಏನಾಯ್ತು ಅದನ್ನ ಹಂಗೆ ತೋರಿಸ್ಬಿಟ್ಟವ್ರೆ. ಅದಕ್ಕೋಸ್ಕರ ಬೆಂಕಿಲ್ ಹಾಕಿದ್ರ. ಹೌದು ಸರ್, ಹೊಟ್ಟೆ ಚುರ್ ಅನ್ಬಿಡ್ತು. ಏನಪ್ಪಾ ಇಷ್ಟು ಕಷ್ಟಪಟ್ಟು ಬರ್ದಿರೋದು ಬೆಂಕಿಲ್ ಹಾಕ್ಬಿಟ್ರಲ್ಲ ಅಂತ. ಲಿಟ್ರಲಿ ರಿಯಾಲಿಟಿ ಚೆಕ್ ಕೊಡ್ತವ್ರೆ. ಏನಂದ್ರೆ ಕಷ್ಟಪಟ್ಟು ಮಾಡಿದ್ರೆ ಜನಕ್ಕೆ ಇಷ್ಟ ಆಗಲ್ಲ. ಬರೀ ಸುಮ್ಮನೆ ಟೈಮ್ ಪಾಸ್ಗೆ ಮತ್ತೆ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಬಿಟ್ಟಿರ್ತೀವಿ, ಅದು ಜನಕ್ಕೆ ಇಷ್ಟ ಆಗುತ್ತೆ. ರಿವ್ಯೂ ರೈಟರ್ ಹೋಗ್ಬಿಟ್ಟು ಲೆಫ್ಟ್ ಚೇರ್ ಅಂದ್ರೆ ಆ ಕಡೆಯಿಂದ ನೋಡಿದಾಗ ಲೆಫ್ಟ್ ಚೇರ್, ಈ ಕಡೆಯಿಂದ ನೋಡಿದಾಗ ರೈಟ್ ಚೇರ್ ಮೇಲೆ ಕೂತಿರ್ತಾರೆ. ರೆಪ್ರೆಸೆಂಟೇಟಿಂಗ್ ಏನು ಅಂದ್ರೆ ಅವ್ರು ರೈಟ್ ಡೈರೆಕ್ಷನ್ ಅಲ್ಲಿ ಹೋಯ್ತವ್ರೆ, ಅದಕ್ಕೋಸ್ಕರ ರೈಟ್ ಚೇರ್ ಮೇಲೆ ಕೂತಿರ್ತಾರೆ ರೆಪ್ರೆಸೆಂಟೇಟಿಂಗ್. ಲಿಟ್ರಲಿ ರಿವ್ಯೂವರ್ ಯಾಕೆ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೋತಾವ ಅಂದ್ರೆ ಸಿಂಪಲ್, ಜನಕ್ಕೆ ಒಂದು ಐಡಿಯಾ ಸಿಕ್ಲಿ ದಟ್ ಈಗ ರಿಯಲ್ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ನೋಡ್ರೋ ಅಂತ.
ಕನ್ಫರ್ಮಿಂಗ್ ದಟ್ ಇದು ಕುದುರೆ ಲಾಳದ ಕತೆ ಈಗ ಸ್ಟಾರ್ಟ್ ಆಗ್ತಾ ಇರೋದು. ಬಟ್ ಅವ್ರು ನೋಡಿದ್ದು ನಾಮದ್ ಪಿಕ್ಚರ್, ಬಟ್ ಇಲ್ಲಿ ನಾವು ಇದು ರಿವ್ಯೂವರು ಏನ್ ಇಮ್ಯಾಜಿನೇಷನ್ ಮಾಡ್ಕೋತಾನಲ್ಲ ಅದು ಬಂದ್ಬಿಟ್ಟು ಕುದುರೆ ಲಾಳದ್ದು. ಗ್ಯಾಪ್ ನಟ್ಕೊಳ್ಳಿ. ಎರಡೆರಡು ಸರಿ ಉಪೇಂದ್ರ ಅವ್ರ ಹೆಸರನ್ನ ತೋರಿಸ್ತವ್ರೆ. ನೀವೇ ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಬಿಕಾಸ್ ಫಸ್ಟ್ ನೋಡಿದ್ದು ನಾಮದ್ ಪಿಕ್ಚರ್ದು ಟೈಟ್ಲು ಬಂತಲ್ಲ, ಹೆಸರು ಎಲ್ಲ ಬಂದಿದ್ದು ಅದು ನಾಮದ್ ಪಿಕ್ಚರ್. ಈಗ ತಿರ್ಗಾ ಯಾಕೆ ಡೈರೆಕ್ಟೆಡ್ ಬೈ ಉಪೇಂದ್ರ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಅಂತ ಯಾಕೆ ಬರ್ತೈತೆ ಅಂದ್ರೆ ಇಟ್ಸ್ ಬಿಕಾಸ್ ಇದು ಉಪೇಂದ್ರ ಅವ್ರದ್ದು ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿ. ಇದು ಕುದುರೆ ಲಾಳದ ಕಥೆನ ತೋರಿಸ್ತಾ ಇದೀನಿ, ಅದಕ್ಕೆ ಎರಡು ಸಪ್ರೇಟ್ ತಲೆ ಯೂಸ್ ಮಾಡಿ. ಲಿಟ್ರಲಿ ಊಸರವಳ್ಳಿನ ತೋರಿಸ್ತಾರೆ. ಊಸರವಳ್ಳಿಯಿಂದ ಕೆಮೆಲಿಯನ್. ಆ ಊಸರವಳ್ಳಿನ ಏನಕ್ಕೆ ತೋರಿಸ್ತಾರೆ ಅಂದ್ರೆ ಆಡಮ್ ಅಂಡ್ ಈವು ಅಂದ್ರೆ ಇಡೀ ಪ್ರಪಂಚ ಜೊತೆ ಹೊಂದ್ಕೊಂಡು ಆರಾಮಾಗಿ ಬದುಕ್ತಿದ್ರು, ಬಟ್ ಅಂತ ತೋರ್ಸಕ್ಕೋಸ್ಕರ. Don't eat this apple. ದೇವ್ರದ್ದು ವಾಯ್ಸ್ ಬರುತ್ತೆ ಆಡಮ್ ಅಂಡ್ ಈವ್ಗೆ, ಹೆಂಗ್ ಬೇಕಾ ಬದುಕ್ತಿದಾರೆ, ಎಂಜಾಯ್ ಮಾಡ್ರಿ ಅಂತ, ಆಪಲ್ ತಿನ್ಬೇಡಿ ಅಂತ. ಯಾವಾಗ ಆಪಲ್ ತಿನ್ಬೇಡಿ ಅಂತಂದ್ರು ಈವಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿತು, ಆಪಲ್ ತಿನ್ಬಿಡಿ ಏನಕ್ಕಂದ್ರು. ಒಂದು ಫಸ್ಟ್ನೇ ಕ್ವಶನ್, ತಿಂದರೆ ಏನಾಗುತ್ತೆ, ಏನಾರು ಔಸಿಟ್ಟವ್ರ ಅಥವಾ ಅದರಲ್ಲೇ ಸ್ಟಾರ್ಟ್ ಆಗಿದ್ದು ಈ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಹಂಗೆ ಮಾಡಿದ್ರೆ ಏನಾಗುತ್ತೆ, ತಿಂದರೆ ಏನಾಯಿತು ಅಂತ ಒಂದು ಚಿಕ್ಕ ಡೌಟ್ಗಳು ಕ್ರಿಯೇಟ್ ಆಯ್ತಲ್ಲ, ಅದರಿಂದ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಆ ಕ್ಯೂರಿಯಾಸಿಟಿನೇ ನಿಮ್ಮನ್ನ ಅದತ್ರ ಸೆಳೆಯೋಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಒಂದು ಸ್ನೇಕ್ ಕೂಡ ತೋರಿಸ್ತಾರೆ ಆಪಲ್ ಪಕ್ಕದಲ್ಲಿ. ರಿಪ್ರೆಸೆಂಟೇಟಿವ್ಗೇನು ಆಪಲ್ ತಿನ್ನೋ ಆಸೆ ಕರೆಕ್ಟು, ಬಟ್ ಮನಸ್ಸೊಳಗಡೆ ಇರೋದು ವಿಷನೇ. ಆ ವಿಷನ ತಿನ್ನೋಕ್ಕೋಸ್ಕರ ಕಷ್ಟಪಡ್ತಿದ್ದೀರಾ ಅಂತ. ಇಬ್ಬರು ನೀವೇ ಯೋಚನೆ ಮಾಡಿ, ಒಂದು ಪ್ರಪಂಚದಲ್ಲಿ ನೀವು ನಿಮ್ಮ ಗರ್ಲ್ ಫ್ರೆಂಡೇ ಇರ್ತೀರ ಅನ್ಕೊಳ್ಳಿ, ಎಷ್ಟು 1,000 ವರ್ಷ, 2,000 ವರ್ಷ, 3,000 ವರ್ಷ ಇದೀರ ಅನ್ಕೊಳ್ಳಿ, ಎಷ್ಟು ಅಂತ ಉಜ್ಜಾಡ್ತೀರಾ, ಎಷ್ಟು ಅಂತ ಕಿಸ್ ಮಾಡ್ತೀರಾ, ಎಷ್ಟು ಅಂತ ಸೆಕ್ಸ್ ಮಾಡ್ತೀರಾ. ನಿಮಗೂ ಬೋರ್ ಹೊಡೆದೋಗುತ್ತೆ, ಬರೀ ಇಬ್ಬರೇ ಇದ್ದಿ ನಿಮ್ಗೆ ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡಬೇಕು, ಏನಾರು ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಬೇಕು, ಎಷ್ಟೊತ್ತು ಅಂತ ಇರ್ತೀರಾ, ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಆಗ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಅದರಿಂದ ಎಸ್ಕೇಪ್ ಆಗಬೇಕು ಅಂತ ಏನಾರು ಮಾಡಬೇಕು ಅಂತ ಆಸೆ ಇರುತ್ತೆ. ಆಗ ಹೇಳಿರ್ತಾರೆ ಆಪಲ್ ತಿನ್ಬಿಟ್ರೆ ಏನಾಗ್ಬಿಡುತ್ತೆ, ನೋಡೇ ಬಿಡೋಣ, ನನಗೂ ಇದ್ದು ಬೇಜಾರಾಗ್ಬಿಡೈತಲ್ಲ ಅಂದ್ಬಿಟ್ಟು ಆಪಲ್ ತಿಂತಾಳೆ ಅಷ್ಟೇ ಅವಳು. ಆ ಮನುಷ್ಯನ ಯೋಚಿಸೋ ಶಕ್ತಿ ಸ್ಫೋಟ ಆದಾಗ ಕ್ಯೂರಿಯಾಸಿಟಿಯಿಂದನೇ ಎಲ್ಲ ಕ್ರಿಯೇಟ್ ಆಗೋದು. ಆ ಕ್ಯೂರಿಯಾಸಿಟಿಯಿಂದ ಏನೇನೆಲ್ಲ ನಿಮ್ಮ ಮನುಷ್ಯರು ತಲೆ ಹೆಂಗೆ ಓಡುತ್ತಂತ ಅವರೇ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಎಷ್ಟು ದೂರ ಬಂದ್ಬಿಟ್ಟಿದ್ವಿ ನೋಡಿ, ಆ ಒಂದು ಚಿಕ್ಕ ಕ್ಯೂರಿಯಾಸಿಟಿ ಅನ್ನೋ ಹುಳ ನಮ್ಮ ತಲೆಗಡೆ ಸೇರ್ಕೊಂಡಾಗಿಂದ ಎಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟೈತಿ ನೋಡಿ. ನಮ್ಮನ್ನು ನಾವೇ ಸಾಯಿಸೋ ರೀತಿಗೆ ಬಂದ್ಬಿಟ್ಟಿದ್ವಿ. ಮನುಷ್ಯರು ಅನ್ನೋದನ್ನ ನೋಡಿದ್ರೆ ವಾಡ್ದು ಬಿಸಾಕ್ಬಿಟ್ಟು ನಾನೇ ದೊಡ್ಡ ರಾಜ, ಮಿಕ್ತಲ್ಲ ಆಯ್ಕೊಂಡು ತಿನ್ಬೋದು ಅನ್ನೋ ಥರ. ಹೇಗಿದ್ದಿದ್ದು ಪ್ರಪಂಚನ ಎಷ್ಟು ದೂರ ತಗೊಂಬಂದ್ಬಿಟ್ಟಿದ್ವಿ ನೋಡಿ, ಎಲ್ಲ ಹಾಳು ಮಾಡಿಬಿಟ್ಟು ಗಬ್ಬೆಬ್ಬಿಸ್ಬಿಟ್ಟು. ನಮ್ದೆಲ್ಲ ಕಂಡ್ರು ಅವೆಲ್ಲ ಬೇರೆಯವ್ನು ಯಾವ್ದು ಯಾವನ ಸೃಷ್ಟಿಕರ್ತ ಅಂತ ಅವನ ಅವಂದು ಇದೆಲ್ಲ. ಹಂಗಂದ್ರು ಅವನನ್ನ ಕಿತ್ಕೊಂಡ್ಬಿಟ್ಟು ನಾವೇ ದೇವ್ರು ಅಂತ ಹೇಳ್ಕೊಂಬಿಟ್ಟು ನೆಲ, ಭೂಮಿ, ಮಣ್ಣು, ಹೆಣ್ಣು, ಒಣ್ಣು ಎಲ್ಲನೂ ಎಕ್ಕುಡಿಸ್ಬಿಟ್ಟವ್ರೆ ಪೂರ್ತಿ, ಗಬ್ಬೆಬ್ಬಿಸ್ಬಿಟ್ಟಿದ್ವಿ ಪೂರ್ತಿಯಾಗಿ. ನಮಗೆ ನಾವೇ ಬುಕ್ಕಬೇಕು, ಥೂ ಕಚಡ ನನ್ನ ಮಕ್ಕಳು ನಾವು ಅಂತ ನೋಡಿ ಹೆಂಗ್ ಮಾಡಿಕ್ಕಿದೀವಿ ಅಂತ ತೋರಿಸ್ತಾ ಇರೋದು ರೆಪ್ರೆಸೆಂಟೇಷನ್. ಇದು ಇನ್ನೂ ವರ್ಷ ಆಗುತ್ತೆ ಗುರು, ಇನ್ನೂ ಸ್ವಲ್ಪ ದಿವಸ ತಳ್ಕಡೆ ಇನ್ನೂ ಆಯ್ತದೆ, ವರ್ಷ ಆಯ್ತಾ ಹೋಯ್ತದೆ. ಏನು ಇದು ಬ್ಯಾಕ್ ಗ್ರೌಂಡ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಟ್ರೈನ್ ಹೋಗೋ ಸೌಂಡ್ ಕೇಳಿಸ್ತೈತೆ. ರೆಪ್ರೆಸೆಂಟೇಟಿಂಗ್ ಅಗೇನ್ ಇಟ್ಸ್ ಎ ಜರ್ನಿ ನೋಡಿ, 0 ಇಂದ ಈಗಿರೋ ಕರೆಂಟ್ 2020 ಅಂದ್ರೆ ಅವ್ರು ತೋರಿಸಿರೋ ವರ್ಲ್ಡ್ 35 ಅಲ್ಲಿಗೆ ಕರ್ಕೊಂಡು ಹೋಗೈತೆ, ಪೂರ್ತಿ ಟ್ರಾವೆಲ್ ಆಗೈತೆ. ಅದನ್ನ ಜರ್ನಿ ತರ, ಟ್ರೈನ್ ತರ ತೋರಿಸೋರು. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಟ್ರೈನ್ ವಾಯ್ಸ್ ಕೇಳಿಸುತ್ತೆ ಅಷ್ಟೇ. ಎಷ್ಟು ದೂರ ಹೋಗ್ತಾ ಫೈನಲ್ ದೇವ್ರ ಹತ್ರನೇ ಕರ್ಕೊಂಡು ಹೋಗೋದು. ಅದಕ್ಕೆ ರೆಪ್ರೆಸೆಂಟೇಟಿಂಗ್ ಇಲ್ಲಿ ಗಂಟೆ ಸೌಂಡು, ಮಂತ್ರಗಳು ಹೇಳ್ತಾ ಇರೋದು ನೋಡಿ. ದೇವ್ರನ್ನೇ ಫಸ್ಟ್ ತೋರಿಸ್ತಾರೆ ದೇವಸ್ಥಾನ ಹತ್ರ ಇಂಡೈರೆಕ್ಟ್ ಆಗಿ ನೋಡಿ, ತಲೆ ಹೆಂಗ್ ಓಡಿಸೋರೆ ಅಂತ. ನಾವು ಎಷ್ಟೇ ಜರ್ನಿ ಮಾಡಿದ್ರು ಲಾಸ್ಟ್ಗೆ ಪರಮಾತ್ಮನ ಹತ್ರನೇ ಹೋಗ್ಬೇಕು ನಾವು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರ್ಸಕ್ ಟ್ರೈ ಮಾಡವ್ರೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಹಲವಾರು ದೇವರುಗಳು. ಪ್ರಪಂಚದಲ್ಲಿ ದೇವರುಗಳು ಹುಟ್ಟಲ್ಲ ಸ್ವಾಮಿ, ದೇವ್ರು ಒಬ್ನೇ ಇರೋದು. ನಾವು ಹುಟ್ಟಿಸ್ತೀವಿ ದೇವ್ರುಗಳನ್ನ, ಇಂದವೇ ನಾವೇ ಕ್ರಿಯೇಟ್ ಮಾಡೋದು. ಆ ದೇವ್ರುಗಳಿಗೆ ಹೆಸರು ಇರಲ್ಲ ನೋಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನೀವು ಕರಿತೀರಲ್ವಾ, ಅವ್ರು ಯಾವತ್ತಾದ್ರೂ ಬಂದ್ಬಿಟ್ಟು ನಾನು ಬ್ರಹ್ಮ ಕಣೋ, ನಾನು ವಿಷ್ಣು ಕಣೋ, ನಾನು ಶಿವ ಕಣೋ ಅಂತ ಹೇಳ್ಕೊಂಡವ್ರ. ನೀವು ಕತೆಗಳನ್ನ ಬರಿಬೇಕಾದ್ರೆ ಮೆನ್ಷನ್ ಮಾಡ್ತೀರಾ, ಇವನು ಶಿವ, ಇವನು ಬ್ರಹ್ಮ, ಅವನು ಮಹೇಶ್ವರ, ಅವನು ವಿಷ್ಣು, ಇವನ್ ಬ್ರಹ್ಮ ಅಂತ ಮೆನ್ಷನ್ ಮಾಡ್ತೀರಾ. ಅದಕ್ಕೆ ಇಲ್ಲಿ ಇದನ್ನ ತೋರಿಸಿರೋದು. ಬಟ್ ಇಲ್ಲಿ ನೋಡಿ ಉಪೇಂದ್ರ ಅವರು ಈ ಪ್ರಪಂಚದಲ್ಲಿ ಅಂತ ಮೆನ್ಷನ್ ಮಾಡ್ತಾರೆ. ಸೊ ರೆಪ್ರೆಸೆಂಟೇಟಿಂಗ್ ಏನು, ಈ ಪ್ರಪಂಚದಲ್ಲಿ ಅವ್ರಾಗ ಉಟ್ಕೊಂಡಿರೋ ದೇವ್ರುಗಳು ಅಂತ ಅವ್ರು ಹೇಳ್ಕೊಂಡಿರೋದು ಸುಮ್ಮನೆ. ಬಿಕಾಸ್ ಇನ್ ರಿಯಾಲಿಟಿ ದೇವ್ರು ಒಬ್ನೇ. ಅದಕ್ಕೆ ನಾವು ಬೇರೆ ಹೆಸರು ಇಟ್ಬಿಟ್ಟು ಬೇರೆ ಫಾರ್ಮ್ಗಳು ಕೊಟ್ಟಿದ್ದೀವಿ ಅಷ್ಟೇ. ನಾವುಗಳು ಕೊಟ್ಕೊಂಡಿರೋದು. ದೇವ್ರು ಯಾವತ್ತು ಬಂದ್ಬಿಟ್ಟಲ್ಲ ನಾನು ಅದು, ನನ್ನ ಹಿಂಗೆ ಪೂಜೆ ಮಾಡ್ರಿ, ನಾನು ಹಂಗೆ ಪೂಜೆ, ಯಾವ್ದಾರು ತೋರಿಸ್ಬಿಡ್ರಪ್ಪ ನನ್ನ ದೇವ್ರು ನನಗೆ ಹಿಂಗೆ ಮಾಡಬೇಕು ನೀವು ಅಂತ ಯಾವನು ಹೇಳಲ್ಲ. ನೀವೇ ಮಾಡ್ಕೊಂಡಿರೋದು ಇದನ್ನ. ಧರ್ಮಗಳು, ಗುರುಗಳು
ಹೇಳ್ತಾ ಇರೋದು ಪ್ರಪಂಚದಲ್ಲಿ ಗುರುಗಳು ನಾವೇ ಯಾರು ಆಗಲ್ಲ ಗುರು, ಬೇರೆಯವ್ರು ಮಾಡ್ತಾರೆ. ಯಾವಾಗ 4 ಜನ ಬಂದ್ಬಿಟ್ಟು ಸರ್ ನಿಮ್ಮ ಥರ ಯಾರು ಇಲ್ಲ ಸರ್ ನೀವೇ ಗ್ರೇಟ್ ಅಂತ ಹೇಳ್ತಾರೆ ನೋಡಿ, ಅವಾಗ ಅವ್ರು ಗುರು ಆಗೋಯ್ತಾರೆ. ಧರ್ಮ ಅಂದ್ರೆ ಏನು? ವರ್ಕ್, ಅದು ಕೆಲಸ ಮಾಡಬೇಕು. ಅದು ದೇವರು ಹುಟ್ಟಿಸ್ಬಿಟ್ಟು ಕಳ್ಸಿರ್ತಾನೆ, ಏನಾದ್ರು ನಿಮ್ಗೆ ಕೆಲಸ ಕೊಟ್ಬಿಟ್ಟು ಮಾಡ್ಬಿಟ್ಟು ಮುಗಿಸ್ಕೊಂಬ ನೆಕ್ಸ್ಟ್ ಜನ್ಮಕ್ಕೆ ಹೋಯ್ತೀಯ ಅಂತ. ನೀವು ಮಾಡ್ಬೇಕು ಅದನ್ನ. ಅದು ಬಿಟ್ಬಿಟ್ಟು ಅದನ್ನೇ ಒಂದು ರಿಲಿಜನ್ ಅಂತ ಈ ಟೈಟ್ಲ್ ಹಾಕ್ಬಿಟ್ಟು ರಿಲಿಜನ್ ಮಾಡಾಕ್ಬಿಟ್ರಿ ನೀವುಗಳು. ಮನುಷ್ಯತ್ವನೇ ಇಲ್ಲ ಗುರು ನಿಮ್ಗಳಿಗೆಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಕಳ್ಸಿದ್ದೇನಕ್ಕೆ ಧರ್ಮ ಮಾಡುವಂತಂದಿದ್ದು. ಧರ್ಮ ಅಂದ್ರೆ ಏನು? ನಾನು ಕೆಲಸ ಕೊಟ್ಟಿರ್ತೀನಿ, ನಾನು ಮುಗಿಸ್ಕೊಂಡು ಬಾ ವಾಪಸ್ ನೀನು ನನ್ನ ಹತ್ರ ಅಂತ. ನೀವು ಬುದ್ಧಿವಂತರು ಅದನ್ನೇ ರಿಲಿಜನ್ ಮಾಡಾಕ್ಬಿಟ್ರು. ರಿಲಿಜನ್ ಅದು ಇಲ್ವೇ ಇಲ್ಲ, ಇವರೇ ಕ್ರಿಯೇಟ್ ಮಾಡ್ಬಿಟ್ರು. ಕಲ್ಚರ್ನ ತೆಗೆದುಬಿಟ್ಟು ರಿಲಿಜನ್ ಮಾಡ್ಬಿಟ್ಟು ಸರಿ ಇವಾಗಿಂದ ನಾವು ಈ ರಿಲಿಜನ್ ಅವರು, ನೀವು ಆ ರಿಲಿಜನ್ ಅಂತ ನೀವೇ ಡಿಸೈಡ್ ಮಾಡ್ಕೊಬಿಟ್ರಿ. ತೋರಿಸ್ಬಿಟ್ರಪ್ಪ ನಮ್ಮ ಯಾವ್ದಾರು ಒಂದು ದೇವ್ರು, ನೀನು ನನ್ನ ರಿಲಿಜನ್, ಅವ್ನ ರಿಲಿಜನ್ ಬೇರೆ ಅಂತ ಯಾವ್ದಾರು ದೇವ್ರು ಬಂದ್ಬಿಟ್ಟು ಹೇಳ್ಬಿಟ್ರೆ ನಾನು ಕಾಲ್ಸಂದಿ 3 ಸರಿ ನುಗ್ಬಿಡ್ತೀನಿ. ದೇವ್ರುಗಳು ಯಾವತ್ತು ಬಂದು ಹೇಳಲ್ಲ ರಿಲಿಜನ್ ಮಾಡ್ರಿ ಅಂತ. ನೀವುಗಳೇ ಮಾಡ್ಕೊಂಡಿದ್ದದನ್ನ ಸುಮ್ಮನೆ ನಾಟಕ ಮಾಡ್ತೀರಾ. ಬೇರೆ ಬೇರೆ ರೀತಿಯ ಪ್ರಾಂತ್ಯಗಳು. ಮನುಷ್ಯರು ಅಲ್ಲೂ ಬಿಡ್ಲಿಲ್ಲ, ದೇವ್ರನ್ನೂ ಬಿಡ್ಲಿಲ್ಲ, ಗುರುಗಳನ್ನೂ ಬಿಡ್ಲಿಲ್ಲ. ಈಗ ಪ್ರಾಂತ್ಯಗಳು ಮಾಡಕ್ ಕೆಲಸ ಇಲ್ದೆ ಈ ಪಕ್ಕದ ಮನೆ ನಿಂದು, ಈ ಮನೆ ನಿಂದು, ಆ ಮನೆ ನಿಂದು, ಅವ್ರವ್ರೇ ಬಾರ್ಡರ್ ಹಾಕೊಂಡ್ಬಿಟ್ರು. ನೋಡ ಈ ಏರಿಯಾದಲ್ಲಿ ಇರೋರೆಲ್ಲ ಎ ಏರಿಯಾದವರು, ಈ ಏರಿಯಾದಲ್ಲಿರೋರು ಬಿ ಏರಿಯಾದವರು, ಇವರೇ ಡಿಸೈಡ್ ಮಾಡ್ಕೊಬಿಟ್ರು. ಇನ್ ದಿ ಎಂಡ್ ಎಲ್ಲ ಒಂದೇ ಜಾಗದಲ್ಲಿ ತಾನೆ ಭೂಮಿ ಮೇಲೆ ತರ ಇರೋದು. ಅದು ಯಾರಿಗೂ ಬೇಕಾಗಿಲ್ಲ. ನೀನು ಆ ಏರಿಯಾದಿಂದ ಬಂದಿದ್ಯಾ, ನೀನು ಈ ಏರಿಯಾದಿಂದ ಬಂದಿದ್ದಲ್ಲಿ ಜಗಳಾಡ್ರಿ. ನಾ ಅದನ್ನ ಕಂಟ್ರಿ ವೈಸ್ ಆಗಿ ಹೇಳ್ಬೋದು, ಬಟ್ ನಾನು ಸುಮ್ಮನೆ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಏರಿಯಾ ಅಂತ ಮೆನ್ಷನ್ ಮಾಡ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಬೇರೆ ರೀತಿಯ ಬಣ್ಣ, ಜಾತಿ, ಪಂಗಡಗಳು. ಜಾತಿ ಅಂತೆ ಮಾಡಕ್ ಕೆಲ್ಸ ಇಲ್ಲ. ಧರ್ಮ ಒಂದಿತ್ತು, ಅದ್ರ ಜೊತೆಗೆ ಜಾತಿನೂ ಸೇರಿಸ್ಬಿಟ್ರು. ನೀವು ನೋಡಿ ಈ ಧರ್ಮದಲ್ಲೂ ಇಷ್ಟೊಂಥರ ವೆರೈಟಿಗಳವೆ, ನೀವೇ ಡಿಸೈಡ್ ಮಾಡಿದ್ದು, ಬೇರೆ ಯಾರು ಡಿಸೈಡ್ ಮಾಡಿಲ್ಲ. ಅದ್ರಲ್ಲಿ ಕಲರ್ ಬೇರೆ, ಅವ್ನು ವೈಟ್ ಗವನೆ, ಅವ್ನು ಬ್ಲ್ಯಾಕ್ ಗವನೆ, ಅವ್ನು ಕೆಂಪು ಗವನೆ, ಅವ್ನು ಬೆಳ್ಳಗವನೆ, ಬರೀ ಇವೇ ಆಗೋಯ್ತು. ಅವ್ನು ಬ್ರೌನ್ ಆಗವನೆ, ಅದ್ರಲ್ಲೂ ಜಗಳ ಮಾಡ್ತೀರಾ. ಅಯ್ಯೋ 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 ಇನ್ ದಿ ಎಂಡ್ ನಾವೆಲ್ಲ ಮನುಷ್ಯರು ಕಣ್ರಯ್ಯ, ಮನುಷ್ಯರ ಥರ ಬದುಕ್ರಯ್ಯ. ಯಾಕ್ರಯ್ಯ ಕಲರ್ ನೋಡ್ಬಿಟ್ಟು ಮಾತಾಡ್ತೀರಾ? ಅದಕ್ಕೆ ಅವನ ಕರೆಕ್ಟಾಗಿ ಹೇಳೋಣ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ಬಿಕಾಸ್ ಬುಕ್ಕಿಂಗ್ ಕವರ್ ನೋಡ್ಬಿಟ್ಟು ಬುಕ್ ಒಳಗಡೆ ಏನೈತೆ ಅಂತ ಹೇಳೋಕ್ಕಾಗಲ್ಲ ಗುರು. ಹಂಗೆ ಮನುಷ್ಯನ ಕಲರ್ ನೋಡ್ಬಿಟ್ಟು ಅವ್ನು ಎಂತವನು ಅಂತ ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಅದನ್ನ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅವ್ನು ಕರ್ರಗಿದ್ರೆ ಸರಿ ಇಲ್ಲ, ಅವ್ನು ಬೆಳ್ಳಗಿದ್ರೆ ಸರಿ ಇಲ್ಲ, ನಾವು ಅದು ಗೋಧಿ ಬಣ್ಣ ಇದ್ರೆ ಸರಿ ಇಲ್ಲ, ಕೆಂಪಗಿದ್ರೆ ಸರಿ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ. ಹೆಂಗೆ ಹೇಳ್ರಿ? ಹಂಗೆ ತಕ್ಕಂತೆ ಬೇರೆ ಬೇರೆ ಅಭಿರುಚಿಗಳು. ಪ್ರತಿಯೊಂದು ಕಂಟ್ರಿಗೂ ಅಥವಾ ಪ್ರತಿಯೊಂದು ರೀಜನ್ಗೂ ಅವ್ರದೇ ಆದ ಕಲ್ಚರ್ ಇರುತ್ತೆ, ಅವ್ರದೇ ಹಾವ ಭಾವ ಇರುತ್ತೆ, ಅವ್ರು ಮಾತಾಡೋ ರೀತಿ ಇರ್ಬೋದು, ಆ ಥರ ಡ್ರೆಸ್ ಮಾಡೋ ರೀತಿ ಇರ್ಬೋದು. ಅದು ಅವರು ಫ್ಯಾಮಿಲಿಯವರು ಫಸ್ಟಿಂದ ಹೆಂಗೆ ನಡ್ಕೊಂಬಂದಿದ್ದಾರೆ ಅದನ್ನು ಫಾಲೋ ಮಾಡ್ತಿರ್ತಾರೆ. ಬಟ್ ಅದರಿಂದ ಕೆಲವೊಬ್ರಿಗೆ ಉರಿ, ಈ ನನ್ನ ಮಗ ಈ ಥರ ಡ್ರೆಸ್ ಮಾಡ್ಕೊಂಬಂದ್ಬಿಡ್ತಾನೆ, ನಮ್ಮ ಮನೆಗೆ ಬಂದಮೇಲೆ ನೀನು ಅಂತರ ಇರಬೇಕು ಅಂತ ಆಸೆ ಪಡ್ತಾರೆ. ತಪ್ಪೇನೇ ಇಲ್ಲ. ಬಟ್ ಕೆಲವೊಬ್ರು ರೆಡಿ ಇರಲ್ಲ. ನಾನು ಅಮ್ಮನೆಯಿಂದ ಬಂದಿದ್ದೀನಿ, ನಾನೇ ನಿನ್ನ ಫಾಲೋ ಮಾಡಬೇಕು, ನಾನು ನನ್ನ ಇಷ್ಟ ಬಂದಂಗೆ ಇರ್ತೀನಿ ಅಂತ. ಸೊ ಆವಾಗ ಕೂಡ ಜಗಳ ಮಾಡ್ತಾರೆ. ಇದು ಒಂದು ರೀಸನ್ ಜಗಳ ಮಾಡೋಕ್ಕೆ ಏನಾರು ಒಂದು ರೀಸನ್ ಹುಡುಕ್ತಿರ್ತಾರೆ ಜನರು. ಸುಮ್ಮನೆ ಕಿತ್ತಾಡ್ಬೇಕಷ್ಟೇ. ಜನಕ್ಕೆ ಗೊತ್ತಿರದೆ ಒಂದು ಕಿತ್ತಾಡೋದು, ಏನಾರು ಒಂದು ಹೇಳ್ಕೊಂಡು ಇವ್ರಿಗೆ ಬೈಬೇಕು. ಇದೇ ನೋಡಪ್ಪ ಕಲಿಯುಗ ಅಂದ್ರೆ ಹಿಂಗೆ. ಬೇರೆ ರೀತಿಯ ಆಚಾರ ವಿಚಾರಗಳು, ನೃತ್ಯ, ಸಂಗೀತ, ಸಾಹಿತ್ಯ, ನಾಟಕ, ಸಂಸ್ಕೃತಿ ಮುಂತಾದ ವೈವಿಧ್ಯ ಕಲೆಗಳು. ಏನಕ್ಕೆ ಗೊತ್ತಾ ನಡೆಯೋದು? ಫಸ್ಟ್ ಆಫ್ ಆಲ್ ಈ ತರ ಬೇರೆ ಬೇರೆ ರಿಲಿಜನ್ ಅದು ಇದು ಏನಕ್ಕೆ ಡಿಫ್ರೆನ್ಶಿಯೇಟ್ಗಳಿದೆ ಅಂದ್ರೆ, ಈಗ ದೇವರು ಕೂಡ ಅವನು ಸ್ಕ್ರಿಪ್ಟ್ ರೈಟ್ ಅಥವಾ ಕತೆ ಬರೆಯೋನಲ್ವಾ, ಅವನಿಗೆ 4 ಜನ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂದಾಗ ಒಂದೇ ಥರ ತೋರಿಸಿದ್ರೆ ವಿಯರ್ಡ್ ಆಗಿ ಅನ್ಸುತ್ತೆ. ಅದಕ್ಕೆ ಅವ್ನು ಸ್ಕ್ರಿಪ್ಟಲ್ಲಿ ಏನು ಮಾಡ್ತಾನೆ, ಇವನು ಎ ಅವನು, ಇವನು ಬಿ ಅವನು, ಇವನು ಸಿ ಅವನು ಅಂತ ಮೆನ್ಷನ್ ಮಾಡ್ತಾನೆ. ಅದರಿಂದ ಅವರಲ್ಲಿ ಡಿಫ್ರೆನ್ಸ್ ಕಾಣಿಸ್ಬೋದು. ಬಟ್ ಇನ್ ದಿ ಎಂಡ್ ದೇ ಆಲ್ ಆರ್ ದ ಸೇಮ್ ಪೀಪಲ್, ರೈಟ್? ಸೊ ಡಿಫ್ರೆನ್ಶಿಯೇಟ್ ತೋರ್ಸೋಕ್ಕೋಸ್ಕರ ಅದನ್ನ ಮಾಡಿರೋದು. ನೋಡಿ ಅದಕ್ಕೆ ಹೇಳ್ತಾ ಇರೋದು, ತಪ್ಪು ನಿಮ್ಗಳ್ದು ಅಲ್ಲ. ಹೇಳ್ಬೇಕು, ನಾವು ಪರಮಾತ್ಮ ಮೇಡ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಾವ್ ನೋಡಿ, ಸ್ಕ್ರಿಪ್ಟ್ ಕತೆನ ಅವ್ನು ಬರ್ದಿರದೆ ಈ ಥರ ನೀವು ಜಗಳಾಡ್ಕೊಂಡು ಸಾಯ್ಬೇಕು ಕಚಡ ನನ್ನ ಮಕ್ಳ ಅಂತಾನೆ ಕತೆ ಬರ್ದಿಕ್ಕವನೆ. ನೀವು ಏನು ಪಾಪ ಮಾಡೋಕ್ಕಾಗುತ್ತೆ? ನಾವು ಅನ್ಕೋತೀವಿ ನಮ್ಮದೇ ತಪ್ಪು ಅಂತ, ಬಟ್ ನಮ್ಮದು ತಪ್ಪಲ್ಲ, ಎಲ್ಲ ತಪ್ಪು ಅವಂದು. ಸೊ ಅವ್ನು ಮಾಡಿಸ್ತಾ ಇರ್ಬೇಕಾದ್ರೆ ನೀವೇನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ವ್ಯಾಪಾರವಾಗಿ ಆ ವ್ಯಾಪಾರವೇ ದ್ರೋಹ ಚಿಂತನೆಯಾದಾಗ ಯಾವಾಗ ದುಡ್ಡು ಮಾಡ್ಬೇಕು ಅಂತ ಆಸೆ ಪಡಕ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಅವ್ನು ಮನುಷ್ಯತ್ವನ ಕಳ್ಕೊಬಿಟ್ಟ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ಬಿಕಾಸ್ ಮನುಷ್ಯತ್ವ ಅನ್ನೋದೇನು ಗೊತ್ತೋ, ದುಡ್ಡಿಂದ ಕೊಂಡ್ಕೊಳ್ಳೋದಲ್ಲ, ಅದು ಮನುಷ್ಯನಿಂದ ಬರಬೇಕು. ಸೊ ಅದನ್ನ ರೆಪ್ರೆಸೆಂಟೇಟ್ ಮಾಡ್ಬೇಕಿತ್ತು. ಬಟ್ ಇಲ್ಲಿ ಮನುಷ್ಯರು ದುಡ್ಡು ಮಾಡೋಕ್ಕೋಸ್ಕರ ಅವ್ರ ಕಲ್ಚರು, ದೇವರು ದಿಂಡ್ರು ಅಂತ ಹೆಸರು ಹೇಳ್ಬಿಟ್ಟು ದುಡ್ಡು ಮಾಡ್ತಾವ್ರೆ. ಅದನ್ನೇ ತೋರಿಸ್ತಾ ಇರೋದವ್ರು. ಭದ್ರತೆ, ರಕ್ಷಣೆ ಹೆಸರಿನಲ್ಲಿ ಸರ್ವನಾಶ ಮಾಡುವ ಆಧುನಿಕ ಆಯುಧಗಳ ಆವಿಷ್ಕಾರದಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳಕ್ಕೋಸ್ಕರ ಈ ಆಯುಧಗಳನ್ನ ತಯಾರಿ ಮಾಡ್ಕೊಂಡಿದ್ದು, ಪ್ರೊಟೆಕ್ಟ್ ಮಾಡಕ್ಕೋಸ್ಕರ. ಬಟ್ ನಾವೀಗ ಏನ್ ಮಾಡ್ತಿದ್ವಿ, ಬೇರೆಯವ್ರನ್ನ ಸಾಯಿಸಕ್ ಯೂಸ್ ಮಾಡ್ತಾ ಇದೀವಿ. ನೋಡಿ ಹೆಂಗೆ ಚೇಂಜ್ ಆಗ್ಬಿಟ್ಟೈತೆ ಲೈಫ್ ಸ್ಟೈಲ್ ಅನ್ನೋದು. ವಿಭಜನೆಯಾದ ಮನುಕುಲದ ಈ ರೋಚಕ ಪ್ರಯಾಣನ ಒಂದೇ ಫ್ರೇಮ್ ನಲ್ಲಿ ಕಟ್ಕೊಡಕ್ಕೆ ಮಾಡಿರೋ ಪ್ರಯತ್ನನೇ ಈ ಕಥೆ. ಡೈರೆಕ್ಟ್
ಆಗಿ ಉಪೇಂದ್ರ ಅವರು ಹೇಳ್ತವ್ರೆ ಇದು ನಮ್ಮ ಪ್ರಪಂಚದ ಒಂದು ಪ್ಯಾರೋಡಿ, ಅಂದ್ರೆ ಒಂದು ರಿಫ್ಲೆಕ್ಷನ್ ಅನ್ಕೊಳ್ಳಿ. ನೀವ್ ಏನ್ ನೋಡ್ತಿದ್ದೀರ ನಿಮ್ ರಿಯಲ್ ಲೈಫ್ ಅಲ್ಲಿ ಅದ್ರದೇ ಒಂದು ರಿಫ್ಲೆಕ್ಷನ್ ನ ಒಂದು ಮೂವಿ ಫಾರ್ಮ್ ಅಲ್ಲಿ ತೋರಿಸ್ತಾ ಇದೀನಿ, ಒಂದು ಕತೆ ಫಾರ್ಮ್ ಅಲ್ಲಿ ನೋಡ್ರಿ. ಅದಕ್ಕೆ ಅವ್ರ ಕತೆ ಅಂತ ಮೆನ್ಷನ್ ಮಾಡ್ತಾರೆ ಲಾಸ್ಟ್ ಎಂಡಿಂಗ್ ಅಲ್ಲಿ. ರವಿಶಂಕರ್ ಅವ್ರ ಕ್ಯಾರೆಕ್ಟರ್ನ ಸೀನಾ ಉರ್ಫ್ ಕತ್ರಿ ಸೀನಾ ಅಂತ ತೋರ್ಸವ್ರೆ. ರೆಪ್ರೆಸೆಂಟೇಟಿಂಗ್ ಏನು ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಕಳ್ತನ ಮಾಡ್ತಾ ಇದ್ದವನು ಹ್ಯಾಗ್ ಬದುಕ್ತಿದ್ದ ನೋಡಿ ಫಸ್ಟು ಅಂತ ತೋರಿಸ್ತಾ ಇರೋದು. ಅವನು ನಾರ್ಮಲ್ ಅವ್ನು ಹುಟ್ಟಿದ ಹೆಸರು ಸೀನಾ, ಬಟ್ ಆದ್ರೆ ಅವನು ಈಗ ಕತ್ರಿ ಸೀನಾ ಏನು ಫೇಮಸ್ ಅಂದ್ರೆ ಅವ್ರು ಇವ್ರ ದುಡ್ಡನ್ನ ಹೊಡಿತಾವನೆ, ಅದಕ್ಕೋಸ್ಕರ ಕತ್ರಿ ಸೀನಾ. ಇದನ್ನ 2 ಮೀನಿಂಗ್ ಕೂಡ ಇರುತ್ತೆ. ಒಂದೇ ಅದು ಗೌರ್ಮೆಂಟ್ ಅವ್ರು ನಿಮ್ಮ ಜೋಬುಕ್ ಕತ್ರಿ ಹಾಕ್ಬಿಟ್ಟು ದುಡ್ಡು ಹೊಡಿತಾವ್ರೆ ಅಂತ ಒಂದು, ಇನ್ನೊಂದು ಅಂದ್ರೆ ಚೆನ್ನಾಗಿ ಹೆಂಗೆ ನಿಮ್ಮನ್ನ ಯಾಮಾರಿಸ್ತಾರೆ ಅನ್ನೋದನ್ನ ತೋರ್ಸಕ್ಕೆ ಇಲ್ಲಿ ಟ್ರೈ ಮಾಡಿರ್ತಾರೆ. ನೋಡ್ದ ದುಡ್ಡು ಜನ ಸರಿ ಇಲ್ಲ ಕಣ, ಹುಷಾರಾಗಿ ಹೋಗೋ. ಇನ್ನ 2 ರೀತಿ ಅರ್ಥ ಮಾಡ್ಕೋಬಹುದು. ಒಂದು, ನಿಮ್ಮ ಹತ್ರನೇ ಕದ್ಬಿಟ್ಟು ನಿಮ್ಗೆ ಬುದ್ಧಿವಾದ ಹೇಳ್ತಾವ್ರೆ ಅಂತ ಒಂದು. ಇನ್ನೊಂದೇನು ಅಂದ್ರೆ ನೀವುಗಳು ಎಷ್ಟು ಇಡಿಯಟ್ಸ್ಗಳು ಅಂದ್ರೆ ಹೋಗಿ ಈಗ ಕತ್ತಿ ದೇಪಿರೋ ಹತ್ರನೇ ಹೋಗ್ಬಿಟ್ಟು ಕೇಳ್ತಿದ್ರಲ್ಲ, ಅಣ್ಣ ದೇಪಿದ್ರ ನೋಡಿದ್ರೆ ಯಾರ ದೇಪಿದ್ದು ಅಂತ ಅವ್ರ ಹತ್ರ ಕೇಳ್ತಾ ಅವ್ನು ಹೇಳ್ತಾನ, ನೀವು ದಡ್ಡರ ತರ ಆಡ್ತೀವಿ. ಅದಕ್ಕೆ ಹೇಳಿದ್ದು ಇಲ್ಲಿ ದಡ್ಡ ಯಾರು ಬುದ್ಧಿವಂತ ಯಾರು ಅಂತ ತೋರ್ಸಕ್ ಟ್ರೈ ಮಾಡಿರೋದು ಈ ಸೀನ್ ಥ್ರೂ. ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸುಳ್ಳಿನ ಮಳೆಯೇ ಬರಗೆಟ್ಟ ಮನಸ್ಸುಗಳಿಗೆ ಹಿತ ನೀಡಿದಾಗ. ಈ ಸೀನಿನ ಅರ್ಥ ಏನ್ ಗೊತ್ತಾ, ಜನಕ್ಕೆ ಚೆನ್ನಾಗಿ ಯಾಮಾರಿಸ್ಬಿಟ್ಟು ಲಾಸ್ಟ್ ಅಲ್ಲಿ ನಿಮ್ಗೆ ಹೆಂಗಿದ್ರು ನೀವು ಯಾಮಾರಿಸಿ ನಿಮಗೆ ಸತ್ತೋಗ್ಬಿಟ್ಟಿರ್ತಾರೆ ಒಳಗಡೆಯಿಂದ. ನಿಮಗೆ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ಲ, ಬೇಜಾರಲ್ಲೇ ಇರ್ತೀರ. ಅವಾಗ ಏನ್ ಮಾಡ್ತಾನೆ, ನೀವು ಬಂದ್ಬಿಟ್ಟು ಐಡಿಯಾ ಕೊಡ್ತಾನೆ, ನೋಡಿರಿ ನೀವು ಹೆಂಗು ರೋಡಲ್ಲಿ ಫುಟ್ಪಾತ್ ಮೇಲೆ ಬಿದ್ದು ಒದ್ದಾಡ್ತಿದ್ದೀರಾ, ನಿಮ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾನು ಸಿಂಹಾಸನ ಮೇಲೆ ಕೊಂಡಿಸ್ತೀನಿ, ನನಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಅವಾಗ ನೀವು ಒಂಥರ ಆಸೆ, ಏನೋ ಆಗ್ಬಿಡ್ತು ಇವ್ನಿಗೆ ಕೊಟ್ಬಿಡೋ ನಾವು ಓಟ್ನ ಅಂತ. ಅವ್ನು ನಿಮ್ಗೆ ಚೆನ್ನಾಗಿ ಯಾಮಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊತಾನೆ, ಗೆತ್ತಾನೆ, ಆಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಗೂಟ ಇಟ್ಬಿಟ್ಟು ಮನೆಗೆ ಹೋಗ್ತಾನೆ ಬಾಯ್ ಅಂತ. ಇದನ್ನೇ ತೋರ್ಸಕ್ ಟ್ರೈ ಮಾಡೋದಿಲ್ಲ. ಸದ್ಯಕ್ಕೆ ಸಾಕು ಅನ್ಕೋತೀನಿ, ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ. ಆಮೇಲೆ ಇನ್ನೇ 2 ಪಾರ್ಟ್ ಬರುತ್ತೆ ಅಷ್ಟೇ, ನಾನು ಆಡಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾರ್ಟ್ 3 ಮತ್ತೆ ಪಾರ್ಟ್ 4 ಅದ್ರ ಪೂರ್ತಿ ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಡೀಟೇಲ್ ಎಕ್ಸ್ಪ್ಲನೇಷನ್ ಏನಿಂದ ಅದಕ್ಕೆ ಪ್ರತಿಯೊಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ, ಅದಕ್ಕೆ ಲಾಂಗ್ ಪೀರಿಯಡ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಾಂದ್ರೆ 1-2 ಪಾರ್ಟ್ಸ್ ಅಲ್ಲೇ ಮುಗಿಸ್ಬೋದಿತ್ತು. ಎಲ್ಲ ಕಚಡ ನನ್ನ ಮಕ್ಕಳು ಬೇರೆಯವ್ರು ಮಾಡ್ತಾರ ಆ ತರ ಮಾಡ್ಬೋದು. ಬಟ್ ನಾನೇನ್ ಗೊತ್ತಾ, ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಪಿನ್ನು ಅಲ್ಲೇನಿಕ್ಕಿತ್ತು ಏನಿತ್ತು ಏನಿಲ್ಲ ಅವೆಲ್ಲ ಅರ್ಥ ಮಾಡಿಸ್ಬೇಕು ಅಂದ್ರೆ ಜಾಸ್ತಿ ದೊಡ್ಡದಾಗುತ್ತೆ. ಹಾಗಾಗಿ ಇನ್ನೊಂದು 2 ಪಾರ್ಟ್ ಬರುತ್ತೆ, ಸ್ವಲ್ಪ ತಡ್ಕೊಳ್ಳಿ. ಬರುತ್ತೆ, ಸ್ವಲ್ಪ ಬಿಸಿ ಇದ್ದೆ ಒಂದು 10 ದಿವಸದಿಂದ, ಅದಕ್ಕೋಸ್ಕರ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಮಾಡಿದ್ದೀನಿ. ಸೊ ಎಂಜಾಯ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಬೇಗನೆ ಬಿಡ್ತೀನಿ, ಅಂದ್ರೆ 2-3 ಡೇಸ್ ಒಳಗಡೆ ಬರುತ್ತೆ ಪಕ್ಕ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್. ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.